ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಚನ ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹಾ ಅಜ್ಜಿ ಹುಷಾರಾಗಿದ್ಯಾ? ಬಂದ್ಬಿಟ್ಟ ಬಾಲ. ಅವ್ವ ನಿಂತ ಇದ್ರಲ್ಲ, ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ಹಳೆದ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಹೇಳಿ ಅಂದ್ರೆ ಪರವಾಗಿಲ್ಲ, ಕೂತ್ಕೊಳ್ಳಿ. ಅಪ್ಪ ಅದೇನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದಿಲ್ಲ, ಯಾಕೆ? ಕೂಕಣವ, ನಿನ್ನ ಹತ್ರ ಹೊತ್ತಿ ಮಾತಾಡೋದಿತ್ತು, ಅದಕ್ಕೆ ಬರಕ್ ಹೇಳಿದ್ನಿ. ಏನ್ ವಿಷಯ ಅಪ್ಪ? ನೀನು ದಿನ ಕೆಲ್ಸಕ್ಕೆ ಹೋಯ್ತಲ್ಲವ ವಿಜಯನಗರ ಅಲ್ವೇ, ಅಲ್ಲೇ ಒಂದು ಮನೆ ನೋಡಿದ್ದೀನಿ ಕಣವ. ನೀನು ಹೋಗ್ತಾ ದಾರಿಲಿ ಆ ಮನೇಲಿ ಒಂದು ಕತೆ ನೋಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರ್ತದೆ. ಮನೇನಾ? ಈಗ ನಾವ್ ಯಾಕೆ ಹೋಗಿ ನೋಡ್ಕೊಂಡ್ ಬರ್ಬೇಕು? ನನ್ಗೇನೋ ಅರ್ಥ ಆಗ್ತಿಲ್ಲ ಅಪ್ಪ. ಅದನ್ನ ನಿಮ್ಮ ಅಣ್ಣ ಮರಿಗೌಡಂಗೂ ಅವನ ಹೆಂಡ್ರಿಗೂ ಕೊಡೋಣ ಅಂತ. ಸುಮ್ಕೇರವ, ಆಮೇಲೆಲ್ಲ ಹೇಳ್ತೀನಿ ನಾನು. ಬೇಬಿ, ನೀನು ಹೋಗ್ತಿಲ್ಲ ಕೆಲಸಕ್ಕೆ ವಿಜಯನಗರ, ಅದ್ರ ಹತ್ರನೇ ಇರೋದು ಅನ್ಸತ್ತದು, ಅದಕ್ಕೆ ನೋಡ್ಕೊಂಬ ಅಂತ ಹೇಳ್ತಿದ್ದಾರೆ. ಏನ್ ಸಿಂಚು, ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮ ಅಪ್ಪಾಜಿ ಹೇಳ್ತಾ ಇದಾರಲ್ಲ, ಹೋಗ್ ಮನೆ ನೋಡ್ಕೊಂಬನ್ನಿ. ಅಲ್ಲ ಕಣವ, ನಿಮ್ಮ ಅಣ್ಣನ ಕೊಡೋ ಮನೇನ ನೀನು ನೋಡಬಾರ್ದು ಅನ್ನೋದೇನೋ ರೈತಾ? ಹೋಗಿ ಒಂದು ಕಿತ ನೋಡ್ಕೊಂಬ, ಹೋಗಿ ನೋಡು. ವಾಸ್ತು ಪ್ರಕಾರ ಎಲ್ಲ ಚೆನ್ನಾಗಿದ್ರೆ ಅದನ್ನ ನಿಮ್ಮ ಅಣ್ಣನ ಹೆಸ್ರಿಗೂ ನಿಮ್ಮ ಅತ್ತಿಗೆ ಹೆಸ್ರಿಗೂ ಮಾಡಿಕೊಡಮ್ಮ. ಏನ್ರಿ ಆಗ್ತಾ ಇಲ್ಲಿ? ಮಾವ ನಮಗ್ ಮನೆ ಕೊಡ್ಸೋದ್ ಸರಿ, ಆದ್ರೆ ಅದನ್ನ ಇವಳು ಯಾಕೆ ಹೋಗಿ ನೋಡ್ಕೊಂಡ್ ಬರ್ಬೇಕು? ನಾವು ತಾನೇ ನೋಡ್ಬೇಕಿರೋದು. ನೀಲು, ಅಪ್ಪಯ್ಯ ಏನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಹಿಂಗೆ ಮಾಡ್ತಾವ್ರೆ, ನೀನು ಸುಮ್ಕಿರು. ಹೋಗಿ ಹೋಗಿ ನಿಮ್ಮನ್ ಕೇಳ್ತಾ ಇದೀನಲ್ಲ. ಆ ಭಾವನಾ ಸಿದ್ದುನ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಅನ್ಕೊಂಡ್ರೆ ಇವ್ರು ನಮ್ಮನ್ನೇ ಆಚೆ ಹಾಕೋ ಪ್ಲಾನ್ ಅಲ್ಲಿ ಇದಾರಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.